ಆತ್ಮೀಯರೇ ನಮಸ್ಕಾರ. ವೆಲ್ಕಮ್ ಟು ವಿಷನ್ ಮಾಸ್ಟರ್ ಅಕಾಡೆಮಿ. ಇದು ಕರ್ನಾಟಕ ವಿಶ್ವವಿದ್ಯಾಲಯದ PhD ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. GK ಪತ್ರಿಕೆಯಲ್ಲಿ 50 ಪ್ರಶ್ನೆಗಳಿರ್ತವೆ. ಹಾಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 50 ಪ್ರಶ್ನೆಗಳು. ಆ 50 ಪ್ರಶ್ನೆಗಳನ್ನು ಕನ್ನಡ ಸಾಹಿತ್ಯದ 50 ಪ್ರಶ್ನೆಗಳನ್ನು ನೋಡೋಣ. 51ನೇದ್ದು, ಇದು ಧ್ವನಿ ಸಿದ್ಧಾಂತವನ್ನು ಪ್ರತಿನಿಧಿಸುವ ಕನ್ನಡ ಕೃತಿ ಯಾವುದು ಅಂತಂದ್ರೆ ಶಾರದಾ ವಿಲಾಸ. ರಸರತ್ನಾಕರ ಅನ್ನುವಂಥದ್ದು ಸಾಳ್ವನ ರಸರತ್ನಾಕರ. ಉದಯಾದಿತ್ಯ ಅಲಂಕಾರ ಅನ್ನುವಂಥದ್ದು ಉದಯಾದಿತ್ಯಂದು. ಅಪ್ರತಿಮ ವೀರಚರಿತೆ ಅಂತ ಅಂದ್ರೆ ಯಾರ್ದು ಅಂತಂದ್ರೆ ತಿರುಮಲಾರಿಂದು. 52ನೇ ಪ್ರಶ್ನೆ, ತಮಿಳಿನಲ್ಲಿ ಸಂಶೋಧನೆಗೆ ಹೀಗೆಂದು ಕರೀತಾರೆ, ಆರಾಯ್ಚಿ ಅಂತ ಹೇಳಿ ಕರೀತಾರೆ. 53ನೇ ಪ್ರಶ್ನೆ, ಸಂಶೋಧನೆ ಎನ್ನುವುದು ಜ್ಞಾನದ ದಿಗಂತವನ್ನು ವಿಸ್ತರಿಸುವ ಕಾರ್ಯ ಅಂತ ಹೇಳಿ ಯಾರು ಹೇಳಿಕೆ ಕೊಟ್ಟರು ಅಂತಂದ್ರೆ ಎಂ ಚಿದಾನಂದ ಮೂರ್ತಿ ಅವರು ಹೇಳಿಕೆಯನ್ನು ಕೊಡ್ತಾರೆ. MM ಕಲಬುರ್ಗಿ ಅವರ ಒಂದು PhD ಗ್ರಂಥ ಯಾವುದು ಅಂತಂದ್ರೆ ಕವಿರಾಜ ಮಾರ್ಗದ ಕನ್ನಡ ಪರಿಸರ ಅಂತ ಹೇಳ್ಬಿಟ್ಟು. ಹಂಗೆ ಚಿದಾನಂದ ಮೂರ್ತಿ ಅವರ PhD ಗ್ರಂಥ ಯಾವುದು ಅಂತಂದ್ರೆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತಂದ್ರೆ. ಶ್ರೀನಿವಾಸ ಹಾನೂರರ ಒಂದು PhD ಕೃತಿ ಯಾವುದು ಅಂತಂದ್ರೆ ಅರುಣೋದಯ ಸಾಹಿತ್ಯ ಅಂತ ಹೇಳ್ಬಿಟ್ಟು. 54ನೇ ಪ್ರಶ್ನೆ, ಸತತಾಭ್ಯಾಸ ಪ್ರಯತ್ನಂ ಕವಿತೆಗೆ ಕಾರಣಂ ಎಂಬ ಮಾತನ್ನ ಈ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಿಂಗಂತಂದ್ರೆ ಯಾವ ಕೃತಿ ಅಂತಂದ್ರೆ ಕಾವ್ಯಾವಲೋಕನ ಅನ್ನುವಂಥ 2ನೇ ನಾಗವರ್ಮ ಬರೆದಿರುವಂಥ ಕಾವ್ಯಾವಲೋಕನ ಅನ್ನುವಂಥ ಕೃತಿ ಒಳಗೆ ಇರುವಂಥದ್ದು ಸತತಾಭ್ಯಾಸ ಪ್ರಯತ್ನಂ ಕವಿತೆಗೆ ಕಾರಣಂ ಅನ್ನುವಂತಹ ಮಾತು. ಶಬ್ದಮಣಿ ದರ್ಪಣ ಕೇಶಿರಾಜಂದು, ಕವಿರಾಜ ಮಾರ್ಗ ಶ್ರೀ ವಿಜಯಂದು. 55ನೇ ಪ್ರಶ್ನೆ, ಹಾಲಕ್ಕಿ ಸಮಾಜ ಒಂದು ಅಧ್ಯಯನ ಎಂಬ ಅಧ್ಯಯನವು ಈ ಮಾದರಿಯ ಸಂಶೋಧನೆಯಾಗಿದೆ. ಕೇಸ್ ಸ್ಟಡೀಸ್ ಅಂತ ಹೇಳಿ ಕರೀತಾರೆ. ವ್ಯಕ್ತಿ ಮತ್ತು ಸಮಾಜದ ಅಧ್ಯಯನಗಳನ್ನು ನಾವು ಕೇಸ್ ಸ್ಟಡೀಸ್ ಅಂತ ಹೇಳಿ ಕರಿತೇವೆ. 56ನೇ ಪ್ರಶ್ನೆ, ಮೂಡುಬಿದಿರೆಯ ಜೈನ ಮಂದಿರದಲ್ಲಿರುವ ಧವಲ ಗ್ರಂಥದ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ P ಯಲ್ಲಿರುವಂಥ ಅರ್ಧಮಾಗಧಿ. ಈ ಮೂಡುಬಿದಿರೆ ಒಳಗ ಧವಲ, ಜಯಧವಲ, ಮಹಾಧವಲ ಅನ್ನುವಂಥ ಗ್ರಂಥಗಳು ಸಂರಕ್ಷಿತ ಹಸ್ತಪ್ರತಿಗಳು ಇರುವಂಥದ್ದು. ಅದರ ಒಂದು ಭಾಷೆ ಯಾವುದು ಅಂತಂದ್ರೆ ಅರ್ಧಮಾಗಧಿ ಅನ್ನುವಂತಹ ಭಾಷೆ. 57ನೇ ಪ್ರಶ್ನೆ, ಪತ್ತಳಿಕೆ ಎನ್ನಲು ಕಾಗದ ಮಕ್ಕು, ದೌತಿ ಪಸಿಮಾತ್ರಿಯಕ್ಕೂ, ಕಲಾಮು ಲೇಖನಿಯಕ್ಕೂ ಎಂದು ಹೇಳಿದವರು ಅಭಿನವ ಮಂಗರಾಜನ ಕೃತಿ ಯಾವುದು ಅಂದ್ರೆ ಖಗೇಂದ್ರ ಮಣಿದರ್ಪಣ ಅನ್ನುವಂಥದ್ದು. ನಾಗಚಂದ್ರಂದು ರಾಮಚಂದ್ರ ಚರಿತ ಪುರಾಣ ಮತ್ತು ಮಲ್ಲಿನಾಥ ಪುರಾಣ. ಅಭಿನವ ಪಂಪ ಅಂತ ಹೇಳ್ಬಿಟ್ಟು ನಾಗಚಂದ್ರಂಗ ಕರೀತಾರೆ. 3ನೇ ಮಂಗರಸಂದು ಸೂಪಶಾಸ್ತ್ರ ಅಂತ ಹೇಳಿ ಒಂದು ಕೃತಿ ಬರೀತಾರೆ. ಹಂಗೆ 58ನೇ ಪ್ರಶ್ನೆ, ಇದು ಅನುವಾದ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಸ್ಥಾಪಿತವಾದ ಸಂಸ್ಥೆ. ಮೈಸೂರಿನಲ್ಲಿರುವಂಥ ಕುವೆಂಪು ಭಾಷಾ ಭಾರತಿ ಅನ್ನುವಂಥದ್ದು ಇದು ಅನುವಾದ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗೋದಕ್ಕೆ ಸ್ಥಾಪಿತವಾಗಿರುವಂಥ ಒಂದು ಸಂಸ್ಥೆ. 59ನೇ ಪ್ರಶ್ನೆ, ಯಜಾಕ್ಸ್ ನಾಟಕದ ಕನ್ನಡ ಅನುವಾದಕರು. ಇಲ್ಲಿ ಸುಜನ ಅಂತಂದು ಹೇಳಿ ಕೀ ಆನ್ಸರನ್ನು ಕೊಟ್ಟಿದ್ರು. ಆದರೆ BM ಶ್ರೀ ಅವರು ಯಜಾಕ್ಸ್ ನಾಟಕವನ್ನು ಅಶ್ವತ್ಥಾಮನ್ ಅಂತ ಹೇಳಿ ಬರೆದಿದ್ದಾರೆ. ಅದು ಒಂದು ಮಹತ್ವದ ಕೃತಿ. 60ನೇ ಪ್ರಶ್ನೆ, ಗಿರಿಬಾಲೆ ಇದು ಇವರ ಕಾವ್ಯನಾಮ. ಯಾರ್ದಂದ್ರೆ ಸರಸ್ವತಿ ಬಾಯಿ ರಾಜವಾಡೆ ಅನ್ನುವಂಥವ್ರು ಗಿರಿಬಾಲೆ ಅನ್ನುವಂಥ ಕಾವ್ಯನಾಮದಿಂದ ಕೃತಿಗಳನ್ನು ರಚನೆಯನ್ನು ಮಾಡ್ತಿದ್ರು. 61ನೇ ಪ್ರಶ್ನೆ, ರುದ್ರ ನಾಟಕವು ಕರುಣೆ ಮತ್ತು ಭಯದ ಭಾವನೆಗಳನ್ನು ಉದ್ರೇಕಿಸುತ್ತದೆ ಅಂತ ಹೇಳಿದವರು ಅರಿಸ್ಟಾಟಲ್. ರುದ್ರ ನಾಟಕವು ಕರುಣೆ ಮತ್ತು ಭಯದ ಭಾವನೆಗಳನ್ನು ಉದ್ರೇಕಿಸುತ್ತದೆ ಅಂತ ಹೇಳಿದವರು ಯಾರು? ಅರಿಸ್ಟಾಟಲ್. 62ನೇ ಪ್ರಶ್ನೆ, ಕೋಲ್ರಿಜ್ನ ಇಮ್ಯಾಜಿನೇಷನ್ ಸಿದ್ಧಾಂತವು ಈ ಕೃತಿಯಲ್ಲಿ ಪ್ರತಿಪಾದಿತವಾಗಿದೆ. ಬಯೋಗ್ರಫಿ ಆಫ್ ಲಿಟರರಿಯಾ ಅನ್ನುವಂತಹ ಕೃತಿ. ಬಯೋಗ್ರಫಿ ಆಫ್ ಲಿಟರರಿಯಾ. 63ನೇ ಪ್ರಶ್ನೆ, ಭರತನ ನಾಟ್ಯಶಾಸ್ತ್ರಕ್ಕೆ ಬರೆದ ಭಾಷಾ ಗ್ರಂಥವಿದು. ಅಭಿನವ ಭಾರತಿ. ಅಭಿನವ ಗುಪ್ತ ಬರಿತಾನೆ ಅಭಿನವ ಭಾರತಿ ಅಂತ ಹೇಳಿ ಭರತನ ನಾಟ್ಯಶಾಸ್ತ್ರಕ್ಕೆ ಒಂದು ಭಾಷಾ ಗ್ರಂಥನ ಬರಿತಾನೆ. ಈ ಔಚಿತ್ಯ ವಿಚಾರ ಚರ್ಚಾ ಅನ್ನುವಂಥ ಕೃತಿ ಕ್ಷೇಮೇಂದ್ರನ ಔಚಿತ್ಯ ವಿಚಾರ ಚರ್ಚಾ ಅಂತಂದು ಹೇಳಿ ಒಂದು ಕೃತಿ ಬರೀತಾನೆ. ವಕ್ರೋಕ್ತಿ ಜೀವಿತ ಅಂದ್ರೆ ಕುಂತಕನ ವಕ್ರೋಕ್ತಿ ಜೀವಿತ. 64ನೇ ಪ್ರಶ್ನೆ, ವಿಮರ್ಶೆಯ ಪೂರ್ವ ಪಶ್ಚಿಮ ಅಂತ ಹೇಳಿ JS ಶಿವರುದ್ರಪ್ಪನವರು ಬರೀತಾರೆ. DR ನಾಗರಾಜ್ ಅವರು ಶಕ್ತಿ ಶಾರದೆಯ ಮೇಳ ಅಂತ ಹೇಳಿ ಬರೀತಾರೆ. ಶಕ್ತಿ ಶಾರದೆಯ ಮೇಳ. ಪುತ್ತಿನಾರವರು ಹರಿಚರಿತೆ. ಕುವೆಂಪು ಅವ್ರು ಗೊತ್ತೈತಿ ನಿಮ್ಗೆ ಯಾವುದು ಅಂತಂದ್ರೆ ಅವರ ಒಂದು ಖಂಡಕಾವ್ಯ ಯಾವುದು ಅಂದ್ರೆ ಚಿತ್ರಾಂಗದ ಅನ್ನುವಂಥದ್ದು. 65ನೇ ಪ್ರಶ್ನೆ, ಭೂಮಾನುಭೂತಿ ಮತ್ತು ಭವಿತಾ ಮೀಮಾಂಸೆ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಅಂದ್ರೆ ಕುವೆಂಪು ಅವರು.
66ನೇ ಪ್ರಶ್ನೆ, ಪದಂಗಳಿಗೆ ಶಾಶ್ವತಂ ಪದಮಂ ಎಂಬ ಸಾಲು ಬರುವ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಪಂಪನಾದಿ ಪುರಾಣದೊಳಗೆ ಬರ್ತೈತಿ. ಅಜಿತನಾಥ ಪುರಾಣ, ರನ್ನನ ಅಜಿತನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ, ನಾಗಚಂದ್ರನಿಂದ ಪೂರ್ವ ಪುರಾಣ ಯಾರ್ದು ಅಂದ್ರೆ ಜೀನಸೇನಾಚಾರ್ಯ ಅವ್ರದ್ದು. 67ನೇ ಪ್ರಶ್ನೆ, ರಸಮಿ ಮೊದಲ ಕವಿತೆಗೆ ಎಂದವನು ಕವಿಕಾಮ. ಯಾರು? ಕವಿಕಾಮ. 68ನೇ ಪ್ರಶ್ನೆ, ಕನ್ನಡ ಕವಿತೆಯೊಳ ಹಸಗಂಗಂ ನೂರ್ಮಡಿ. ಹಸಗಂಗಂ ನೂರ್ಮಡಿ ಅಂತ ಹೇಳಿದವರು ಪೊನ್ನ. ಪೊನ್ನ ಶಾಂತಿನಾಥ ಪುರಾಣದೊಳಗೆ ಹೇಳುವಂತಹ ಮಾತು. ಶಾಂತಿನಾಥ ಪುರಾಣ ಮತ್ತು ಓಕೆ. 69ನೇ ಪ್ರಶ್ನೆ, ದೀಕ್ಷಾಬೋಧೆ ಈ ಕೃತಿಯನ್ನು ಬರೆದವರು ಕೆರೆಯ ಪದ್ಮರಸ. ಯಾರು? ಕೆರೆಯ ಪದ್ಮರಸ. ನಿಮ್ಮ 70ನೇ ಪ್ರಶ್ನೆ, ನಿಮ್ಮ ಶರಣರ ಸುಳ್ನುಡಿಗೆ ಒಂದರಿಗಳಿಗೆ ಇತ್ತಡೆ ನಿಮ್ಮ ನೆತ್ತ ಕಾಣ ರಾಮನಾಥ ಅಂತ ದೇವರ ದಾಸಿಮಯ್ಯನವರು ಹೇಳ್ತಾರೆ. ಬೆಳತೂರು ಶಾಸನದ ಕಾಲ ಎಷ್ಟು ಅಂತಂದ್ರೆ 1057ರಲ್ಲಿ. 72ನೇ ಪ್ರಶ್ನೆ, ಇದು ಕರ್ನಾಟಕ ವಿಷಯ ಜಾತಿ ಛಂದಸ್ಸಿನ ಒಂದು ಮಟ್ಟು ಅಂದ್ರೆ ಮದನವತಿ ಅನ್ನುವಂಥ ಮಟ್ಟು ಬರ್ತೈತಿ. 73ನೇ ಪ್ರಶ್ನೆ, ಕಲ್ಯಾಣ ಕೀರ್ತಿಯ ಕಾಮನ ಕತೆ ಇದು ಈ ಛಂದಸ್ಸಿನಲ್ಲಿದೆ, ಸಾಂಗತ್ಯದೊಳಗೆ ಇರುವಂಥದ್ದು. ಗೋಪತಿಯ ನಾಥ ವಿಶ್ವೇಶ್ವರ ಲಿಂಗ ಇವ್ರ ವಚನದ ಅಂಕಿತ ಆಗೈತಿ. ದುರ್ಗಾಯಿ ರಾಮಣ್ಣ ಅವ್ರದ್ದು ಅಂಕಿತ ಗೋಪತಿನಾಥ ವಿಶ್ವೇಶ್ವರ ಲಿಂಗ. 75ನೇ ಪ್ರಶ್ನೆ, ನಾಟಕ ಲಕ್ಷಣ ರತ್ನಕೋಶ ಇವರ ಅಲಂಕಾರ ಶಾಸ್ತ್ರ ಗ್ರಂಥ ಅಂತ ಕೇಳ್ಯಾರ. ಸಾಗರ ನಂದಿ ಅಂತ ಹೇಳಿ ಬರ್ತಾರ, ಅವ್ರದ್ದು ಒಂದು ಅಲಂಕಾರ ಶಾಸ್ತ್ರ ಗ್ರಂಥ ಅದು. 76ನೇ ಪ್ರಶ್ನೆ, ಇದು ಈಜಿಪ್ತಿನ ಸಂಸ್ಕೃತಿಯನ್ನು ವಸ್ತುವಾಗುಳ್ಳ ಕಾದಂಬರಿ ಯಾವ್ದು ಅಂತಂದ್ರೆ ಅವಧೇಶ್ವರಿ. ಶಂಕರ್ ಮುಖ ಶಿಪ್ಪುಣೇಕರ್ ಅವ್ರು ಬರೆದಿರುವಂಥ ಅವಧೇಶ್ವರಿ. ರಕ್ತ ದರ್ಪಣ ಅಂತಂದ್ರೆ ತರಾಸು ಅವ್ರು ಬರೆದಿರುವಂಥದ್ದು. ರಂಗಮ್ಮನ ಒಟಾರ ಮಾಸ್ತಿ ಅವ್ರು ಬರೆದಿರುವಂಥದ್ದು. ಬಿಡುಗಡೆ ಬೀಡಿ ಯಾರ್ದು? ಕಮೆಂಟ್ ಮಾಡಿ. 77ನೇ ಪ್ರಶ್ನೆ, ಬಡವರ ನಗುವಿನ ಶಕ್ತಿ ಇವರ ಸಾಹಿತ್ಯವನ್ನ ಕುರಿತು ವಿಮರ್ಶಾ ಕೃತಿ ಅಂತ. ಬಡವರ ನಗುವಿನ ಶಕ್ತಿ ಅಂತ ಯಾರು ವಿಮರ್ಶಾ ಕೃತಿ ಅಂದ್ರೆ ಸಿದ್ಲಿಂಗಯ್ಯ ಅವ್ರದ್ದು. ಮತ್ತು 78ನೇ ಪ್ರಶ್ನೆ, ಪದ್ಮಿನಿ ಕಲ್ಯಾಣ ಇದು ಇವರ ಕೃತಿ, ಶೃಂಗಾರಮ್ಮ ಅವರ ಒಂದು ಕೃತಿ. ಇದ್ದೆನಯ್ಯ ಇಲ್ಲದಂತೆ ಇವರ ಆತ್ಮಕಥೆ, ಶಶಿಕಲಾ ವಸ್ತ್ರದವ್ರದ್ದು. ಹೆಣ್ಣು ರೂಪಿಸಲ್ಪಡುತ್ತಾಳೆ 80ನೇ ಪ್ರಶ್ನೆ, ಹೆಣ್ಣು ರೂಪಿಸಲ್ಪಡುತ್ತಾಳೆ ಎಂದು ವಾದಿಸಿದ ಸ್ತ್ರೀವಾದಿ ಚಿಂತಕಿ ಸಿಮೋನ್ ದಿ ಬೋವಾ. ದಿ ಸೆಕೆಂಡ್ ಸೆಕ್ಸ್ ಅನ್ನುವಂಥ ಕೃತಿಯನ್ನು ಬರೀತಾರೆ. 81ನೇ ಪ್ರಶ್ನೆ, ಬಡತನಕ್ಕೆ ಉಂಬುವ ಚಿಂತೆ ಉಣಲಾರದರೆ ಉಡುವ ಚಿಂತೆ ಅಂತ ಹೇಳಿದವರು ಅಂಬಿಗರ ಚೌಡಯ್ಯ. 82ನೇ ಪ್ರಶ್ನೆ, ರಗಳೆ ಮತ್ತು ರಗಟ ಶಬ್ದಗಳನ್ನು ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಬಾರಿಗೆ ಬಳಸಿದವರು ಯಾರು ಅಂದ್ರೆ 1ನೇ ನಾಗವರ್ಮ. ಬೃಹದ್ದೇಶಿ ಗ್ರಂಥದ ಕರ್ತರು ಯಾರನ್ನು ಮತಂಗ ಮುನಿ ಅಂತವರು ಬರೀತಾರೆ. ಸಂಸ್ಕೃತ ಕೃತಿ ಅದು. ಬೃಹದ್ದೇಶಿ ಗ್ರಂಥ ಯಾರು ಬರೀತಾರೆ ಅಂದ್ರೆ ಮತಂಗ ಮುನಿ ಅಂತ. 84ನೇ ಪ್ರಶ್ನೆ, ಕನ್ನಡ ಪದಗಳ ಒಳರಚನೆ ಕೃತಿಯ ಕರ್ತರು ಯಾರು ಅಂದ್ರೆ DN ಶಂಕರ್ ಭಟ್ ಅವರು ಬರೀತಾರೆ. ಇನ್ನು 85ನೇ ಪ್ರಶ್ನೆ, ಮಹಾರಾಷ್ಟ್ರದ ಮೂಲ ಇದು ಇವರ ಕೃತಿ, ಶಂಭಾ ಜೋಶಿ ಅವರು ಬರೆಯುವಂಥದ್ದು. 86ನೇ ಪ್ರಶ್ನೆ, ಮಿಷನರಿಗಳನ್ನ ಕುರಿತು ಬರೆಯದೇ ಕರ್ನಾಟಕದ ಇತಿಹಾಸ ಪೂರ್ಣವಾಗುವುದು ಅಂತ ಹೇಳಿದವರು ಯಾರು? ಶ್ರೀ ಉತ್ತಂಗಿ ಅವರು ಹೇಳ್ತಾರೆ. ಶ್ರೀ ಉತ್ತಂಗಿ ಅವರು ಹೇಳುವಂಥದ್ದು. 87ನೇ ಪ್ರಶ್ನೆ, ಕುಂಟೆತ್ತು ಹೊಲಕ್ಕೆ ಮಾರಿ ನೆಂಟ ಮನೆಗೆ ಮಾರಿ ಈ ಸಾಲು ಗಾದೆ ಮಾತಾಗಿದೆ. ಯಕ್ಷಗಾನ ಬಯಲಾಟ ಕೃತಿಕರ್ತರು 88ನೇ ಪ್ರಶ್ನೆ, ಯಕ್ಷಗಾನ ಬಯಲಾಟ ಕೃತಿಯ ಕರ್ತರು ಶಿವರಾಮ್ ಕಾರಂತ್ ಅವರು. 89ನೇ ಪ್ರಶ್ನೆ, ನಮ್ಮ ಗಾದೆಗಳು ಕೃತಿಯನ್ನು ಬರೆದವರು ರಾಘವ್ ಅವರು ಬರೀತಾರೆ. ಮಧ್ಯಮ ಪುರುಷ 90ನೇ ಪ್ರಶ್ನೆ, ಮಧ್ಯಮ ಪುರುಷ ಬಹುವಚನ ತಮಿಳು ಇದಾಗಿದೆ. ನಿಂಗಳ್ ಅನ್ನುವಂಥದ್ದು ಮಧ್ಯಮ ಪುರುಷನ ತಮಿಳಿನೊಳಗೆ ಹೇಳುವಂಥದ್ದು. 91ನೇ ಪ್ರಶ್ನೆ, ಕಲ್ಚರ್ ಆ್ಯಂಡ್ ಅನಾರ್ಕಿ ಈ ಕೃತಿಯ ಕರ್ತರು ಮ್ಯಾಥ್ಯೂ ಆರ್ನಾಲ್ಡ್ ಅವರು ಬರೀತಾರೆ. 92ನೇ ಪ್ರಶ್ನೆ, ಬಾಳ್ಗುಚ್ಚು ಆಚರಣೆಯ ಉಲ್ಲೇಖವಿರುವ ಶಾಸನ ಹಲ್ಮಿಡಿ ಶಾಸನದೊಳಗೆ ಬರುವಂಥದ್ದು. 93ನೇ ಪ್ರಶ್ನೆ, ಹಲವು ಕನ್ನಡಗಳ ಉಲ್ಲೇಖವಿರುವ ಕೃತಿ ಯಾವುದು ಅಂತ ಕವಿರಾಜ ಮಾರ್ಗ, ಶ್ರೀ ವಿಜಯ ಬರೆದಿರುವಂಥ ಕವಿರಾಜ ಮಾರ್ಗದೊಳಗ. ವಡ್ಡಾರದನಿ ಶಿವಕೋಟಾಚಾರ್ಯ ಚಂದೋಣಿ ಶಾಸನ, ಹೇಮಚಂದ್ರನ ಚಂದೋಣಿ ಶಾಸನ. 94ನೇ ಪ್ರಶ್ನೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಪ್ರಕಟವಾದ ಉಪಸಂಸ್ಕೃತಿಯ ಮಾಲಿಕೆ ಯಾರ್ದಂದ್ರೆ ಬರ್ಗೂರ್ ರಾಮಚಂದ್ರಪ್ಪ ಅವ್ರದ್ದು. ಕಾವ್ಯ 95ನೇ ಪ್ರಶ್ನೆ, ಕಾವ್ಯ ಅನುಕರಣಾತ್ಮಕ ಕಲೆ ಅಂತ ಹೇಳಿದವರು ಪ್ಲೇಟೋ.
ನನ್ನೋಲ್ 96ನೇ ಪ್ರಶ್ನೆ. ನನ್ನೋಲ್ ಇವರ ವ್ಯಾಕರಣ ಗ್ರಂಥವಾಗಿದೆ. ಭವನಂದಿ ಅನ್ನುವಂಥವ್ರದ್ದು. 97ನೇ ಪ್ರಶ್ನೆ. ಮಾಯಾಳ ಭಾಷಾ ವ್ಯಾಕರಣ ಇದು ಇವರ ಕೃತಿಯಾಗಿದೆ. ಗುಂಟರ್ಡ್ ಅನ್ನುವಂಥವ್ರ ಕೃತಿಯಾಗೈತಿ. ಗುಂಟರ್ಡ್. ಅಡಪವಳ ಈ ಪದ ಪ್ರಯೋಗ 98ನೇ ಪ್ರಶ್ನೆ. ಅಡಪವಳ ಈ ಪದ ಪ್ರಯೋಗ ತದ್ದಿತ ಲಿಂಗ. ತದ್ದಿತ ಲಿಂಗ. 99ನೇ ಪ್ರಶ್ನೆ. ದಿವ್ಯ ಪುರುಷ ಪ್ರವರನ್ ಈ ಸಾಲೆ ಎಲ್ಲಿ ಬರ್ತೈತಿ ಅಂತ ತಮ್ಮಟಕಲ್ಲು ಶಾಸನದೊಳಗೆ ಬರುವಂಥದ್ದು. 100ನೇ ಪ್ರಶ್ನೆ. 100ನೇ ಪ್ರಶ್ನೆ. ಕನ್ನಡ ನಾಡಿನ ಕೆಲವು ಶಾಸನಗಳು ಇವರ ಕೃತಿಯಾಗಿದೆ. ಮೇವುಂಡಿ ಮಲ್ಲಾರಿ ಅವರ ಒಂದು ಕೃತಿಗಳಾಗಿವೆ. ಇದು 2024ರ ಕರ್ನಾಟಕ ವಿಶ್ವವಿದ್ಯಾಲಯದ PhD ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ. ಇದೇ ತೆರನಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್.